ಹಾಯ್ ವಿದ್ಯಾರ್ಥಿಗಳೇ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ಕನ್ನಡ ವ್ಯಾಕರಣಕ್ಕೆ ಸಂಬಂಧಿಸಿದ ದ್ವಿರುಕ್ತಿ ಎಂದರೇನು, ಉದಾಹರಣೆ ಕೊಡಿ, ಈ ಒಂದು ವ್ಯಾಕರಣಾಂಶವನ್ನು ತಿಳಿದುಕೊಳ್ಳೋಣ. ಇದುವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮತ್ತಷ್ಟು ವಿಡಿಯೋಗಳಿಗಾಗಿ ಈ ವಿಡಿಯೋಗೆ ಲೈಕ್ ಮತ್ತು ಶೇರನ್ನು ಮಾಡಿ. ಈಗ ದ್ವಿರುಕ್ತಿ ಎಂದರೇನು, ಉದಾಹರಣೆ ಕೊಡಿ. ಉತ್ತರ: ಒಂದು ವಿಶೇಷಾರ್ಥವನ್ನು ವ್ಯಕ್ತಪಡಿಸುವುದಕ್ಕಾಗಿ ಒಂದು ಪದವನ್ನೋ ಅಥವಾ ಒಂದು ವಾಕ್ಯವನ್ನು ಯಾವುದೇ ಬಿಡುವು ಅಥವಾ ಅವಕಾಶ ಕೊಡದಂತೆ ಎರಡು ಸಲ ಪ್ರಯೋಗಿಸುವುದನ್ನು ದ್ವಿರುಕ್ತಿ ಎನ್ನುತ್ತೇವೆ. ಇಲ್ಲಿ ದ್ವಿ ಎಂದರೆ ಎರಡು, ಉಕ್ತಿ ಎಂದರೆ ಮಾತು, ದ್ವಿರುಕ್ತಿ ಎಂದರೆ ಎರಡು ಮಾತು. ಉದಾಹರಣೆ: ದೊಡ್ಡ ದೊಡ್ಡ, ಹೆಚ್ಚು ಮನೆ, ಕೇರಿ, ನಿಲ್ಲು, ಬೇಗ, ಬನ್ನಿ, ಊರೂರು, ನೋಡು,
ನೋಡು ನೋಡು, ದಿನ ದಿನ, ನಂತರ ದ್ರುಕ್ತಿಯಲ್ಲಿ ಬರುವ ಕೆಲವು ವಿಶೇಷ ರೂಪಗಳು. ಉದಾಹರಣೆ, ಮೊದಲು ಮೊದಲು, ಮೊಟ್ಟ ಮೊದಲು. ಮೊಟ್ಟ ಮೊದಲು ಕೂಡ ದ್ರುಕ್ತಿನೇ. ಅದು ಮೊದಲು ಮೊದಲು, ಮೊಟ್ಟ ಮೊದಲು ಅಥವಾ ಮೊತ್ತ ಮೊದಲು, ಇದು ಕೂಡ ದ್ರುಕ್ತಿನೇ. ಮೊದಲು ಮೊದಲನ್ನ ಮೊಟ್ಟ ಮೊದಲು ಅಂತಾನೂ ಕರೀತಾರೆ, ಮೊತ್ತ ಮೊದಲು ಅಂತ ಕೂಡ ಕರೀತಾರೆ. ನಂತರ ನಡುವೆ ನಡುವೆ, ನಡುವೆ ನಡುವೆ, ನಟ್ಟ ನಡುವೆನ ನಡುವೆ ನಡುವೆ ಅಂತ ಕೂಡ ಕರೀತಾರೆ. ನಟ್ಟ ನಡುವೆ ಅಥವಾ ನಡು ನಡುವೆ, ಇದು ಕೂಡ ನಡು ನಡುವೆ, ಇದು ಕೂಡ ದ್ರುಕ್ತಿಯ ವಿಶೇಷ ಅರ್ಥಗಳು. ನಂತರ ಬಯಲು ಬಯಲು, ಬಯಲು ಬಯಲು, ಬಟ್ಟ ಬಯಲು. ಬಟ್ಟ ಬಯಲುನ ಬಯಲು ಬಯಲು ಅಂತ ಕೂಡ ಕರೀತಾರೆ, ಇದು ಕೂಡ ದ್ರುಕ್ತಿಯಾಗಿರುತ್ತದೆ. ನಂತರ ತುದಿ ತುದಿ, ತುದಿ ತುದಿ, ತುತ್ತ ತುದಿಯನ್ನ ತುದಿ ತುದಿ ಅಂತ ಕೂಡ ಕರೀತಾರೆ, ಇದು ಕೂಡ ದ್ರುಕ್ತಿಯಾಗಿರುತ್ತದೆ. ನಂತರ ಕೊನೆಗೆ ಕೊನೆಗೆ, ಕೊನೆಗೆ ಕೊನೆಗೆ, ಇದನ್ನ ಕೊನೆ ಕೊನೆಗೆ ಅಂತ ಕೂಡ ಕರೀತಾರೆ, ಇದು ಕೂಡ ದ್ರುಕ್ತಿಯೇ ಆಗಿರುತ್ತದೆ. ಕೊನೆ ಕೊನೆಗೆ. ನೆಕ್ಸ್ಟು ಮೆಲ್ಲನೆ ಮೆಲ್ಲನೆ, ಮೆಲ್ಲನೆ ಮೆಲ್ಲನೆ, ಇದನ್ನ ಮೆಲ್ಲ ಮೆಲ್ಲನೆ ಎಂದು ಕೂಡ ಕರೆಯುತ್ತಾರೆ, ಇದು ಕೂಡ ದ್ರುಕ್ತಿಯೇ ಆಗಿರುತ್ತದೆ. ಇವೆಲ್ಲ ವಿಶೇಷ ಅರ್ಥಗಳು. ಮತ್ತೊಂದ್ಸರಿ ಕನ್ನಡ ವ್ಯಾಕರಣದಲ್ಲಿ ಬರ್ತಕ್ಕಂಥ ದ್ರುಕ್ತಿಯ ಬಗ್ಗೆ ತಿಳ್ಕೋಣ. ದ್ರುಕ್ತಿ ಎಂದರೇನು? ಉದಾಹರಣೆ ಕೊಡಿ. ಒಂದು ವಿಶೇಷ ಅರ್ಥವನ್ನು ವ್ಯಕ್ತಪಡಿಸುವುದಕ್ಕಾಗಿ ಒಂದು ಪದವನ್ನು ಅಥವಾ ಒಂದು ವಾಕ್ಯವನ್ನು ಯಾವುದೇ ಬಿಡುವು ಅಥವಾ ಅವಕಾಶ ಕೊಡದಂತೆ 2 ಸಲ ಪ್ರಯೋಗಿಸುವುದನ್ನು ದ್ರುಕ್ತಿ ಎನ್ನುತ್ತೇವೆ. ಅಂದರೆ ಒಂದು ಅರ್ಥ ಇರ್ತಕ್ಕಂಥ ಪದವನ್ನು ಗ್ಯಾಪ್ ಕೊಡದ ಹಾಗೆ 2 ಬಾರಿ ಉಚ್ಚಾರ ಮಾಡಿ ಹೇಳೋದಕ್ಕೆ ದ್ರುಕ್ತಿ ಎಂದು ಕರೆಯುತ್ತೇವೆ. ದ್ವಿ ಎಂದರೆ 2, ಉಕ್ತಿ ಎಂದರೆ ಮಾತು, ದ್ರುಕ್ತಿ ಅಂದರೆ 2 ಮಾತು. ಉದಾಹರಣೆ, ದೊಡ್ಡ ದೊಡ್ಡ, ಒಂದೇ ಪದವನ್ನು 2 ಬಾರಿ ಉಚ್ಚಾರ ಮಾಡಿದ್ದಾರೆ, ಅದಕ್ಕೋಸ್ಕರ ಇದು ಕೂಡ ದ್ರುಕ್ತಿ. ಅರ್ಥ ಇರ್ತಕ್ಕಂಥ ಒಂದು ಪದವನ್ನು 2 ಬಾರಿ ಗ್ಯಾಪ್ ಕೊಡದ ರೀತಿಯಲ್ಲಿ ಉಚ್ಚಾರ ಮಾಡಿರೋದ್ರಿಂದ ಇದು ದ್ರುಕ್ತಿ. ಹೆಚ್ಚು ಹೆಚ್ಚು, ಮನೆ ಮನೆ, ಕೆರಿ ಕೆರಿ, ನಿಲ್ಲು ನಿಲ್ಲು, ಬೇಗ ಬೇಗ, ಬನ್ನಿ ಬನ್ನಿ, ಊರೂರು, ಊರು ಊರು, ಊರೂರು, ನೋಡು ನೋಡು, ದಿನ ದಿನ, ಮೊದಲು ಮೊದಲು, ಮೊಟ್ಟ ಮೊದಲು ಅಥವಾ ಮೊತ್ತ ಮೊದಲು ಅಂತ ಕೂಡ ಕರೀತಾರೆ, ಇದು ಕೂಡ ದ್ರುಕ್ತಿ. ನಡುವೆ ನಡುವೆ, ಇದನ್ನು ನಟ್ಟ ನಡುವೆ ಅಂತ ಕೂಡ ಕರೀತಾರೆ ಅಥವಾ ನಡು ನಡುವೆ ಅಂತ ಕೂಡ ಕರೀತಾರೆ, ಇದು ಕೂಡ ದ್ರುಕ್ತಿ. ನಂತರ ಬಯಲು ಬಯಲು, ಇದನ್ನು ಬಟ್ಟ ಬಯಲು ಅಂತ ಕೂಡ ಕರೀತಾರೆ, ಬಟ್ಟ ಬಯಲು ಬಂದು ಕೂಡ ದ್ರುಕ್ತಿನೇ. ತುತ್ತ ತುದಿ, ತುದಿ ತುದಿ, ಇದನ್ನು ತುತ್ತ ತುದಿ ಅಂತ ಕೂಡ ಕರೀತಾರೆ, ಇದು ಕೂಡ ದ್ರುಕ್ತಿನೇ. ನಂತರ ಕೊನೆಗೆ ಕೊನೆಗೆ, ಇದನ್ನು ಕೊನೆ ಕೊನೆಗೆ ಅಂತೂ ಸಹ ಕರೆಯುತ್ತಾರೆ, ಇದು ಕೂಡ ದ್ರುಕ್ತಿನೇ. ಮೆಲ್ಲನೆ ಮೆಲ್ಲನೆ, ಇದನ್ನು ಮೆಲ್ಲ ಮೆಲ್ಲನೆ ಅಂತ ಕೂಡ ಕರೀತಾರೆ, ಇದು ಕೂಡ ದ್ರುಕ್ತಿಯೇ ಆಗಿರುತ್ತದೆ. ಧನ್ಯವಾದಗಳು.